ಬಿಜೆಪಿ ಕಾರ್ಯಕರ್ತರ ಹಾಗೂ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವುದು ಶಾಸಕನಾದ ನನ್ನ ಕರ್ತವ್ಯ. ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೂಂಡಾಗಿರಿಗೆ ಅವಕಾಶ ನೀಡುವುದಿಲ್ಲ ಎಂದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಅವರು ಹೊನ್ನಾವರ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಉದ್ಯಮಿ ಜಿಜಿ ಶಂಕರ್ ಮತ್ತು ಸ್ಥಳೀಯರು ಕೆಲ ದಿನಗಳ ಹಿಂದೆ ಜಿಜಿ ಶಂಕರ್ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿಕೊಂಡ ಸ್ಥಳೀಯ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದಾಗ ಈ ಮೇಲಿನಂತೆ ಅವರು ಅಭಿಪ್ರಾಯಪಟ್ಟರು. ಸ್ಥಳೀಯ ಬೋಟಿಂಗ್ ವ್ಯವಹಾರಕ್ಕೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಾವು ನಮ್ಮಿಂದಾದಷ್ಟು ಸಹಾಯ ಮಾಡಿದ್ದೇವೆ. ಗುಂಡಾಗಿರಿ ನನ್ನ ಕ್ಷೇತ್ರದಲ್ಲಿ ಇಲ್ಲ ಎಂದು ನಾನು ತಿಳಿದಿದ್ದೆ. ಆದರೆ ಅದು ನನ್ನ ಕಾಲಡಿಗೆ ಬಂದು ನಿಂತಿದೆ. ಗುಂಡಾಗಿರಿ ಮಾಡಿ ನನ್ನ ಕ್ಷೇತ್ರದಲ್ಲಿ ಉದ್ಯಮಿಯನ್ನು ಹೆದರಿಸಿ ಬೆದರಿಸಿ ಅವರ ವಿರುದ್ಧವೇ ಪ್ರಕರಣ ದಾಖಲಿಸಿರುವ ಪೊಲೀಸರು ಯಾರನ್ನು ಓಲೈಸಲು ಹೊರಟಿದ್ದಾರೆ? ಇದು ಸರಿಯಲ್ಲ. ಈ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಇಲ್ಲಿಯ ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯ ಕುರಿತು ಹಾಗೂ ಜನಸಾಮಾನ್ಯರಿಗೆ ಅವರಿಂದ ಆಗುತ್ತಿರುವ ತೊಂದರೆ ಕುರಿತು ಮಾಹಿತಿ ನೀಡುತ್ತೇನೆ. ನಮ್ಮ ಕಾರ್ಯಕರ್ತರನ್ನು ವಿನಾಕಾರಣ ಮುಟ್ಟಿದರೆ ನಾವು ಸುಮ್ಮನೆ ಇರುವುದಿಲ್ಲ ಎಂದರು. ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ಮಾತಾಡ್ತೇವೆ, ನಾನು ಸುನಿಲ್ ನಾಯ್ಕರು ಎಲ್ಲ ಮಾತಾಡಿ ಅದನ್ನು ಯಾವ ರೀತಿಯಲ್ಲಿ ಬಗೆಹರಿಸ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಏನಾಗಿದೆ ಈಗ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಿದ್ರೆ ನಾವು ಬೇರೆ ನಮ್ಮನೆ ಮಾಡ್ಲಿಕ್ಕಾಗ್ತಿತ್ತು. ಅವರು ಸುಮ್ಮನೆ ಇಲ್ಲದೇ ಇದ್ದಿದ್ದೆಲ್ಲ ಎಲ್ಲರ ಮೇಲೂ ಗೂಬೆ ಕೂಡಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಬೇಕು ಅನ್ನುವಂಥದ್ದನ್ನು, ಗುಂಡಾಗಿರಿ ನಿಲ್ಲಬೇಕು. ಅದು ನನ್ನ ಕ್ಷೇತ್ರದಲ್ಲಿ ಎಲ್ಲೂ ಗುಂಡಾಗಿರಿ ಇಲ್ಲ ಅನ್ನುವಂಥದ್ದನ್ನು ನಾನು ಎಲ್ಲ ಕಡೆ ಹೇಳ್ಕೊಳ್ತಾ ಬಂದೇನೆ. ನೋಡಿದ್ರೆ ಇಲ್ಲೇ ನನ್ನ ಕಾಲು ಹುಡುಕೆ ಬಂದ್ಬಿಟ್ಟದು. ಈಗ ನಮ್ಮದೇ ಕ್ಷೇತ್ರ ಅದು. ನನ್ನ ಕ್ಷೇತ್ರದಲ್ಲಿ ಎಲ್ಲೂ ಗುಂಡಾಗಿರಿ ಇಲ್ಲ, ಗುಂಡಾಗಿರಿ ಮಾಡ್ಲಿಕ್ಕೆ ಕೊಡೋದೇ ಇಲ್ಲ. ಇದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡ್ತೇವೆ. ನಿಮ್ಮದು ಸಹಕಾರ ಇರಲಿ. ಪೊಲೀಸರ ಅಧಿಕಾರಿಗಳಿಗೆ ಕರೆದು ಇವತ್ತು ಅದನ್ನು ಬಗೆಹರಿಸ್ಲಿಕ್ಕೆ ಇವತ್ತೇ ಆಗ್ತದೆ ಸಾಧ್ಯ ಇಲ್ಲ. ನಾಳೆ ನಾಡಿದ್ದು ಎಲ್ಲ CPI ಲೆವೆಲ್ನಲ್ಲಿ ಆಗ್ತದೆ ಇಲ್ಲವೋ ಗೊತ್ತಿಲ್ಲ, SP ಲೆವೆಲ್ನಲ್ಲೆಲ್ಲ ಮಾತಾಡಿ ಶಾಂತವಾಗಿ ಬಗೆಹರಿಸುವಂಥದ್ದು ಕೆಲಸ ಮೊದಲು ಹೆಂಗೆ ನಡೀತಾ ಇತ್ತು ಅದನ್ನು ಮಾಡ್ತೇವೆ. ಅಗ್ರಿಮೆಂಟ್ ಎಲ್ಲ ನಾವು ಸುನಿಲ್ ನಾಯ್ಕೆಲ್ಲ ನೋಡಿದ್ವಿ. ಈಗ ಫಸ್ಟ್ ಬೇರೆ ಯಾವುದೋ ಪಾರ್ಟಿಗಾಗಿತ್ತು, ಅದರ ನಂತರ ಈಗ 1 ವರ್ಷದಿಂದ ಜಿಜಿ ಶಂಕರ್ ಅಗ್ರಿಮೆಂಟ್ ಆಗಿದ್ದು ಕಾಪಿ ಎಲ್ಲ ಇದೆ. ಅದ್ರ ಮೇಲೆ ಪೊಲೀಸರು ನಮ್ಮ ಸಪೋರ್ಟ್ ಏನು, ನಮಗೆ ಬೇರೆ ಯಾವುದೇ ರೀತಿಯಲ್ಲಿ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ. ಅವರು ಅಗ್ರಿಮೆಂಟ್ ನೋಡಿಕೊಂಡು ಅದ್ರ ಬಗ್ಗೆ ಅವರು ಕ್ರಮ ವಹಿಸಬೇಕಾಗ್ತದೆ. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಅಧಿಕಾರ ಇರುವುದು 5 ವರ್ಷ. ಈ ಕಿರು ಅವಧಿಯಲ್ಲಿ ಜನಪರ ಹಾಗೂ ಅಭಿವೃದ್ಧಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಬಿಜೆಪಿ ಕಾರ್ಯಕರ್ತರನ್ನು ಹತ್ತಿಕ್ಕಲು ಕೊಲೆ ಪ್ರಯತ್ನ, ಸುಳ್ಳು ಮರಳು ಸಾಗಾಣಿಕೆ ಪ್ರಕರಣ, ಕಲ್ಲು ಕೊರೆ ಪ್ರಕರಣ ದಾಖಲಿಸುವುದಲ್ಲ. ಆ ರೀತಿ ಮಾಡಿದರೆ ಕ್ಷೇತ್ರದ ಜನ ಸುಮ್ಮನಿರುವುದಿಲ್ಲ. ಮಂಕಿ ಚುನಾವಣೆಯಲ್ಲಿ ಈಗಾಗಲೇ ಬುದ್ಧಿ ಕಲಿಸಿದ್ದಾರೆ. ನಾನು ಶಾಸಕನಾಗಿದ್ದೆ. ಜೆಡಿ ನಾಯ್ಕ್ ಮತ್ತು ಶಿವಾನಂದ ನಾಯ್ಕ್ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಆದರೆ ದ್ವೇಷದ ರಾಜಕೀಯ ಸರಿಯಲ್ಲ. ದಂಡುಪಾಳ್ಯದ ರಾಜಕೀಯ ಕ್ಷೇತ್ರದಲ್ಲಿ ನಡೆಯಲು ಬಿಡುವುದಿಲ್ಲ. ಯಾರದೋ ಮಾತು ಕೇಳಿ ಸುಳ್ಳು ಪ್ರಕರಣ ದಾಖಲಿಸುವ ಪೊಲೀಸರೇ ಹುಷಾರ್. ಇನ್ನು ನಾವು ಸುಮ್ಮನೆ ಇರುವುದಿಲ್ಲ. ಜನರನ್ನು ಸುಳ್ಳು ಕೇಸ್ ಮಾಡಿಸಿ ಕಿರಿಕಿರಿ ಮಾಡುವುದನ್ನು ಬಿಡಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ನೀತಿ, ಬಿಜೆಪಿ ಕಾರ್ಯಕರ್ತರಿಗೆ ಒಂದು ನೀತಿ ಅಲ್ಲ. ಈಗಲೂ ಮರಳುಗಾರಿಕೆ ನಡೆಸಿ 1.5 ಲಕ್ಷ ದಿನದ ಉತ್ಪನ್ನ ಯಾರ್ಯಾರಿಗೆ ಹೋಗುತ್ತದೆ ಎನ್ನುವುದು ಜನರಿಗೆ ತಿಳಿದಿದೆ. ಜನರೇ ನಿಮಗೆ ಬುದ್ಧಿ ಕಲಿಸುತ್ತಾರೆ ಎಂದರು. ಈಗ ನೋಡಿ, ಜಿಜಿ ಶಂಕರ್ ಅವರು ಏನೋ ಈಗಾಗಲೇ ಉದ್ಯಮವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸುಮ್ಮನೆ ಏಕಾಏಕಿ ಅವ್ರ ಮೇಲೆ 307 ಕೇಸ್ಗಳು, ಅವರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು, ಯಾವುದಾದ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿಗೆ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನ ಜಿ ಶಂಕರ್ ಅವರು ಮಾಡುವಂತ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮತ್ತು ಸಚಿವರಿಂದ ನಡೆದಂತಕ್ಕಂಥ ನೇರ ಆರೋಪ ಮಾಡ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಈಗಾಗಲೇ ಅನೇಕ ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಹುಡುಕಿ ಕೇಸ್ ಹಾಕುವಂತ ಕೆಲಸ ಈಗ ಸಚಿವರು ಮಾಡ್ತಾ ಇದ್ದಾರೆ. ನಾನು 5 ವರ್ಷ ಶಾಸಕನಿದ್ದೇನೆ, ದಿನಕರ್ ಶೆಟ್ಟರು ಈಗೂ ಇದ್ದಾರೆ. ಹೊನ್ನಾವರದಲ್ಲಿ ನೀವೇ ಅವಲೋಕನ ಮಾಡಬೇಕು. ಕಳೆದ 5 ವರ್ಷದಲ್ಲಿ ನಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಲಿಕ್ಕೆ ನಾವು ಕೊಟ್ಟಿಲ್ಲ. ನಾವು ಯಾವ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೂ ಕೇಸ್ ಹಾಕುವಂತ ಕೆಲಸ ನಾವು ಮಾಡಿಲ್ಲ. ಒಂದೇ ಒಂದು ದಿವಸ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕರ್ಕೊಂಡು ಬಂದು ನಮ್ಮ ಹತ್ರ ಹಾಕ್ಲಿಕ್ಕೆ ಆಗ್ತಿತ್ತು. ಅಂತ ನೀಚ ರಾಜಕಾರಣನ ನಾವು ಮಾಡಿಲ್ಲ. ಜಿಜಿ ಶಂಕರ್ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿ ಅಲ್ಲ.
ಅವ್ರ ಬ್ಯಾಕ್ ಹಿಸ್ಟ್ರಿ ಕೇಳಿ, ಒಬ್ಬ ಸಮಾಜ ಸೇವಕರು, ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥವ್ರು, ಅವರೊಂದು ಉದ್ಯಮ ಅಗ್ರಿಮೆಂಟ್ ಇರ್ತಕ್ಕಂಥ ವ್ಯಕ್ತಿಯನ್ನ ಬಿಟ್ಟು ಅಗ್ರಿಮೆಂಟ್ ಮುಗಿದಿರ್ತಕ್ಕಂಥ ವ್ಯಕ್ತಿ ಮಾತು ಕೇಳ್ಕೊಂಡು ಇವತ್ತು ಅವರಿಗೆ ಕೊಡಬಾರ್ದಿರ್ತಕ್ಕಂಥ ಹಿಂಸೆಯನ್ನ ಕೊಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ. ಆ ಪೊಲೀಸ್ ಇಲಾಖೆ ಮೇಲೂ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಾನು 5 ವರ್ಷ ಶಾಸಕ ಇದ್ದಾಗ ನೀವು ನಿಮ್ಮ ಅಧಿಕಾರಿಗಳ ಹತ್ರ ಕೇಳ್ಕೊಳ್ಬೇಕು. ಯಾವತ್ತು ಯಾವ ಅಧಿಕಾರಿಗೂ ನಾವು ಹೆರಾಸ್ಮೆಂಟ್ ಕೊಡುವಂತ ಕೆಲಸ ಮಾಡಿಲ್ಲ. ಇವನನ್ನ ಅರೆಸ್ಟ್ ಮಾಡಿ ಇವನನ್ನ 307 ಹಾಕಿ 307 ಕೇಸ್ ಆಗ್ತಕ್ಕಂಥದ್ದು ಹಾಫ್ ಮರ್ಡರ್ ಕೇಸ್. ಯಾರಿಗೂ ಹಾಫ್ ಮರ್ಡರ್ ಕೇಸ್ ಆಗುವಂತ ಗಲಾಟೆಯಲ್ಲಿ ಆಗ್ಲಿಲ್ಲ, ಯಾವ್ದು ರಕ್ತ ಚೆಲ್ಲಿಲ್ಲ, ಯಾರ್ದು ತಲೆ ಹೊಡೆದಾಕ್ಲಿಲ್ಲ. ಉದ್ದೇಶಪೂರ್ವಕವಾಗಿ ಜಿ ಶಂಕರ್ ಅವರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ, ಸುನಿಲ್ ನಾಯ್ಕರು ದಿನಕರ್ ಶೆಟ್ಟರ್ ಪರವಾಗಿ ಓಡಾಡಿರ್ತಕ್ಕಂಥ ಕಾರ್ಯಕರ್ತ ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ಅವ್ರ ಮೇಲೆ 307 ಹಾಕಿ ಅರೆಸ್ಟ್ ಮಾಡಬೇಕು, ಹುಡುಕ್ಬೇಕು, ಅವರನ್ನ ಅರೆಸ್ಟ್ ಮಾಡ್ಕೊಂಡ್ಬಂದು ಮೆರವಣಿಗೆ ಮುಖಾಂತರ ಸ್ಟೇಷನ್ ತಗೊಂಡು ಹೋಗ್ಬೇಕು ಅಂತ ಉದ್ದೇಶ ಈಗಿನ ಸಚಿವರದು. ನಾನು ಅವ್ರಿಗೆ ಇಂಥ ರಾಜಕಾರಣ ಅವ್ರು ಬಿಡಬೇಕು, ಕೀಳು ಮಟ್ಟದ ರಾಜಕಾರಣ. ಇಂಥ ರಾಜಕಾರಣ 5 ವರ್ಷದ ರಾಜಕಾರಣ. ನೀವು ಈ ಭಟ್ಕಳ ಇತಿಹಾಸದಲ್ಲಿ ಅನೇಕ ಶಿವನ್ ನಾಯಕ ಶಾಸಕ ಆಗಿದ್ದಾರೆ, ಜೆ ಡಿ ನಾಯಕರಾಗಿದ್ದಾರೆ, ದಿನಕರ್ ಶೆಟ್ಟರ್ ಈಗೂ ಶಾಸಕರಿದ್ದಾರೆ. ಅವ್ರ ಕ್ಷೇತ್ರ ತಾವು ನೋಡ್ಬೇಕು. ಯಾರ ಮೇಲೂ ದಬ್ಬಾಳಿಕೆ ರಾಜಕಾರಣ ಮಾಡುವ ಅವರು ಪಾಪ ಈ ಅವ್ರ ಕಷ್ಟಗಳನ್ನ ಬಹಳ ಸೈಲೆಂಟ್ ಆಗಿ ಹೇಳಿದ್ರು ಅವರು. ಇಂಥ ಹೊನ್ನಾವರದಲ್ಲಿ, ಕೇವಲ ಹೊನ್ನಾವರಲ್ಲ, ಭಟ್ಕಳ ಗೇರ್ಸೊಪ್ಪ ಲೈನ್ ನಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಎತ್ತಿ ಹೊಡಿಲಿಕ್ಕಿಲ್ಲ, ಬಿಜೆಪಿ ಕಾರ್ಯಕರ್ತರು ಎತ್ತಿ ಹೊಡೆದ್ರೆ 5 ಬಾರಿ 1.5 ಲಕ್ಷದಂತೆ ಇವತ್ತು ಬಹುತೇಕ 100 ಬಿಜೆಪಿ ಕಾರ್ಯಕರ್ತರ ಮೇಲೆ ಗಾಡಿ DMG ಕೊಡುವಂತ ಕೆಲಸ ಇವತ್ತಿನ ಸಚಿವರು ಮಾಡಿದ್ದಾರೆ. ನನ್ನ ಹತ್ರ ದಾಖಲೆಗಳಾದ ಬಿಡುಗಡೆ ಮಾಡ್ತಾನೆ. ಇಲ್ಲ ನೀವು ಸಚಿವರನ್ನು ಕರೀರಿ, ನಾನು ಅವ್ರ ಎದುರು ಕೂತ್ಕೊಂಡು ಮಾತಾಡ್ತೇನೆ. ನಾನು ಅವ್ರನ್ನ ಮನವಿ ಮಾಡ್ತಾನೆ, ಇಂಥ ಕೀಳ್ಮಟ್ಟದ ರಾಜಕಾರಣ ಮಾಡಬೇಡಿ ಅಂತ ಅವ್ರ ರಿಕ್ವೆಸ್ಟ್ ಮಾಡ್ತಾನೆ. ಇವತ್ತು ನಿಮ್ಮ ದಿವಸ, ಆ ದಿವಸವನ್ನ ಜನರಿಗೆ ಉಪಕಾರ ಮಾಡುವಂತ ಕೆಲಸ ಮಾಡಿ. ಹೀಗೆ ಮಾಡಿ ಮಾಡಿ ನಿಮಗೆ ಮಂಕಿ ಪಟ್ಟಣ ಪಂಚಾಯತ್ ಈಗಾಗಲೇ ಜನರ ಬುದ್ಧಿ ಕಳಿಸುವಂತ ಕೆಲಸ ಮಾಡಿದ್ದಾರೆ. ನಿಮ್ಮ ಸ್ವಕ್ಷೇತ್ರ, ನಿಮ್ಮ ದುಡ್ಡಿನ ಅಹಂಕಾರದ ರಾಜಕಾರಣಕ್ಕೆ ಇತಿಶ್ರೀ ಆಡುವಂತ ಕೆಲಸ ಇವತ್ತು ಜನ ಮಾಡಿದ್ದಾರೆ. ಇದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಮುಂದಿನ ದಿವಸದಲ್ಲಿ ನೀವು ಇದರ ಪರಿಣಾಮವನ್ನ ಜನರಿಂದನೇ ಎದುರಿಸಬೇಕಾಗ್ತದೆ. ಉದ್ಯಮಿ ಜಿ ಶಂಕರ್ ಘಟನೆಯನ್ನು ವಿವರಿಸಿ, ನಾನು ನನ್ನ ಉದ್ಯಮ ನಡೆಸಿ ಬಂದವಳು, ನನ್ನದು ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲ, ಇಸ್ಪಿಟ್ ಓಸಿ ಕೂಲಿ ಜೂಜು ನಡೆಸುವನಲ್ಲ, ನನ್ನನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಗಿದೆ. ಬಿಜೆಪಿ ಕಾರ್ಯಕರ್ತರು ಉಸಿರುಗಟ್ಟುವ ಭಯದ ವಾತಾವರಣದಲ್ಲಿ ಇದ್ದಾರೆ ಎಂದರು. ಇನ್ನೊಂದು ಪ್ರಕರಣದ ಸಂತ್ರಸ್ತೆ ನಾಗರತ್ನ ಹಳ್ಳೇರ್ ಮಾತನಾಡಿ, ತಾನು ನನ್ನ ಮೇಲೆ ನಡೆದ ದೌರ್ಜನ್ಯದ ಕುರಿತು ದೂರು ನೀಡಲು ಠಾಣೆಗೆ ಹೋದಾಗ ಸ್ಥಳೀಯ ಸಿಪಿಐ ಮತ್ತು PSI ಅತಿ ಹಗುರವಾಗಿ ಮಾತನಾಡಿದ್ದಾರೆ. ಸಾಯಂಕಾಲ 5:30ರಿಂದ ರಾತ್ರಿ 9:30ರವರೆಗೆ ನನ್ನನ್ನು ಠಾಣೆಯಲ್ಲಿ ಇರಿಸಿ ದೂರು ಸ್ವೀಕರಿಸದೆ ಹಂಗಿಸಿದ್ದಾರೆ. ನಿನಗೆ ಯಾರಾದರೂ ಹಣ ಕೊಡುತ್ತಾರೆಂದು ಬಂದು ದೂರು ನೀಡುವುದಲ್ಲ, ತಾನು ಈ ದೂರು ಸ್ವೀಕರಿಸುವುದಿಲ್ಲ ಎಂದಿದ್ದಾರೆ. ನಾವು ನಮ್ಮ ಮೇಲೆ ನಡೆದ ದೌರ್ಜನ್ಯವನ್ನು ಪೊಲೀಸ್ ಠಾಣೆಗೆ ತಿಳಿಸದೆ ಇನ್ಯಾರಿಗೆ ತಿಳಿಸಬೇಕು? ಅಂತಹ ಅಧಿಕಾರಿಗಳ ವಿರುದ್ಧ ತಕ್ಷಣ ಕಾನೂನು ಕ್ರಮ ಜರುಗಿಸಿ ಎಂದು ಶಾಸಕರನ್ನು ಒತ್ತಾಯಿಸಿದರು. ನನ್ನ ಫ್ರೆಂಡ್ ನಾವು ರಿಕವರಿಗೆ ಬಂದವಾಗ, ನಾವು ಅಲ್ಲಿ ಹೋದವಾಗ ಇದರಲ್ಲಿ ಸರ್ ಜೊತೆ ಮಾತಾಡ್ಬೇಕಂತ ನಾವು ಹೋಗಿದ್ದು. ಅಂದ್ರೆ ಇವರು ರಜೆಯಲ್ಲಿದ್ರು, ಸೋಮವಾರ ಎಂಟ್ರಿ ಆಗಿದ್ದಾರೆ. ಅಂದ್ರೆ ಸೋಮವಾರದಿಂದ ಡ್ಯೂಟಿ ಜಾಯಿನ್ ಆಗಿದ್ರು, ಮಂಗಳವಾರ ದಿನ ಸರ್ ಸೈಟ್ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರು, ಕಟ್ ಮಾಡ್ಬಿಟ್ರು. ಸೈಟ್ ಅಲ್ಲಿ ಇದ್ದವಾಗ ಸರ್ ನಮ್ಗೆ ಫ್ರೀ ಆಗಿ ಸಿಗ್ತಾರೆ, ಯಾಕೆಂದ್ರೆ ಆಫೀಸಲ್ಲಿ ಡ್ಯೂಟಿ ಅಂತೇಳಿ ಬ್ಯುಸಿ ಇರ್ತಾರೆ ಅಂತೇಳಿ ನಾವು ಅಲ್ಲಿಗೆ ಹೋದ್ರು. ನಾನು, ಮ್ಯಾನೇಜರು, ಮತ್ತೆ ಇವರು ಮತ್ತೊಬ್ರು. ಅವಾಗ ಇವರೆಲ್ಲ ಗಲಾಟೆ ಮಾಡ್ಕೊಳ್ತಾ ಇದ್ದವಾಗ ಸರ್ ಎದುರುಗಡೆ ಬಂದ್ರು. ಇವರು ಹೋಗಿ ಕೇಳಿದ್ರು ನಾಗರತ್ನ ಅವರು, ಯಾಕೆ ಈ ತರ ಮಾಡ್ತಾ ಇದ್ರಿ ಅಂತೇಳಿ. ಯಾಕೆ ಈ ತರ ಮಾಡ್ತಾ ಇದ್ರಿ ಕೇಳಿದವಾಗ ನಾಗರತ್ನವ್ರನ್ನ ದೂಡಿ ಅವರಿಗೆ ಸಿಕ್ಕಾಪಟ್ಟೆ ಮಾತಾಡಿದ್ರು, ಜಾತಿ ಬಗ್ಗೆ ಎಲ್ಲ ನಿಂದನೆ ಮಾಡಿದ್ರು, ನಾಗರತ್ನವರಿಗೂ ಹೊಡೆದ್ರು. ಅವಾಗ ನಮಗೂ ಬಿತ್ತು, ಜೈವಿನ್ ಮತ್ತೆ ಪೀಟರ್ ಮೆಂಡನ್ ಸರ್ 2 ಜನ. ಅವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದ್ರೆ ನಮ್ಮನ್ನ 5 ಗಂಟೆಯಿಂದ 1:30 ಗಂಟೆವರೆಗೂ CPI PSI ಕುಳಿಸಿದ್ದಾರೆ. 2 ಜನ ಕೂತಿದೀವಿ ನಾವು. CPI ಕೇಳ್ತಾರೆ, 7 ಸರಿ ಒಳಗಡೆ ಕರ್ಕೊಂಡಿದ್ದಾರೆ, ಈ ಕೇಸ್ ಮಾತ್ರ ತಗೊಳ್ಳೋದಿಲ್ಲ, ನಾನು ನಿಮ್ಮ ಕೇಸ್ ಮಾತ್ರ ತಗೊಳ್ಳೋದಿಲ್ಲ. ಅದು ಏನು 307 ನಮ್ ಸರ್ ಮೇಲೆ ಕೇಸ್ ಹಾಕಿದಾರಲ್ಲ, ಅವರು ಒಳಗಡೆ ಕುಳಿಸ್ಕೊಂಡಿದ್ದಾರೆ, ನಮ್ಮನ್ನು ಹೊರಗಡೆ ಕುಳಿಸಿದ್ದಾರೆ. ಜೈವಿನ್ ಅವ್ರನ್ನ ಒಳಗಡೆ ಕುಳಿಸ್ಕೊಂಡಿದ್ದಾರೆ 1:30ವರೆಗೂ. CPI ಹೇಳ್ತಾರೆ, ನಿಮ್ಗೆ ಎಷ್ಟು ದುಡ್ಡು ಕೊಟ್ಟು ಕರೆಸಾರೆ?
ಯಾಕೆ ಆತರ ಕೇಳಬೇಕು? CPI ಸಾಹೇಬ್ರಿಗೆ ಒಂದು ಜವಾಬ್ದಾರಿಯುತ ಮನುಷ್ಯರು, ನಮ್ಗೇನೋ ಅನ್ಯಾಯ ಆಗಿದೆ ಅಂತ ಹೇಳಿ ಮಧ್ಯರಾತ್ರಿ ಹೋದ್ರು ಕೂಡ ಅವರು ಹೆಲ್ಪ್ ಮಾಡ್ಬೇಕು. ಇಲ್ಲಿ ಯಾವುದೇ ಪಕ್ಷ ಬರುದಿಲ್ಲ ಅಲ್ಲ, ನಾವು ಜನಸಾಮಾನ್ಯರು, ಯಾಕೆ ಆತರ ಮಾಡ್ಬೇಕು? ಆತರ ಮಾತಾಡ್ತಾರೆ. ಇದೆಲ್ಲಿ ನ್ಯಾಯ? ನ್ಯಾಯಕ್ಕೋಸ್ಕರ ಇದ್ದವ್ರು ಅವರು, ಅವ್ರ ಹತ್ರನೇ ನ್ಯಾಯ ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ನಾವು? ಇವತ್ತು ಅವ್ರು ಓಡಾಡ್ತಾ ಇದ್ದಾರೆ ಹೊರಗಡೆ, ಅವ್ರು ಓಡಾಡ್ತಾ ಇದ್ದಾರೆ. ನಮ್ ಸರ್ ಮೇಲೆ ಯಾಕೆ 307 ಅವ್ರಿಗೆ ಒಂಚೂರು ರಕ್ತ ಬರ್ಲಿಲ್ಲ, ಏನು ಆಗ್ಲಿಲ್ಲ, ಒಳಗಡೆ ಕುಳಿಸ್ಕೊಂಡಿದ್ದಾರೆ. ಯಾಕೆ? ನಿಮ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ರು? ಹೌದು, ರಿಜಿಸ್ಟರ್ ಅವ್ರದ್ದಾದ್ಮೇಲೆ ಅದು 1:30ಗೆ ಅವ್ರು ಬೇಗ ತಗೊಂಡಿದ್ದಾರೆ, ಅವ್ರು ಬೇಗ ಬಿಟ್ಟರೆ ರಾತ್ರಿ 1:30ಗೆ ನಮ್ದು ಕೇಸು. ಆಮೇಲೆ ಅದು ಅವ್ರಿಗೆ ಏನು ಒತ್ತಡನೋ ಗೊತ್ತಿಲ್ಲ, ನೀವೆಂತ ಕೊಟ್ಟಿದ್ರಿ? ನಮ್ಗೆ ಹೊಡೆದ್ರಲ್ಲ ಇವರು. SC ಅವರಾಗಿರೋದ್ರಿಂದ ಅಟ್ರಾಸಿಟಿ ಕೇಸ್ ಹಾಕಿದ್ದೀವಿ. ರಾತ್ರಿ 1:30 ಘಟನೆ ಆದ ಸಮಯ ಎಷ್ಟದಿ? ಮಧ್ಯಾಹ್ನ 12:30. ಸ್ಟೇಷನ್ ಬೇಕು, ಯಾಕೆಂದ್ರೆ ಇನ್ನೊಂದು ಕೇಸ್ ತಗೊಂಡಂಗುವ ಅವರು ಅದ್ರ ಬಗ್ಗೆ ಏನೋ ತನಿಖೆ ತಗೊಂಡಿದ್ದು. ಇವತ್ತೇ ಇದು ಕೇಸ್ದು ಅಂದ್ರೆ ಕಾಪಿ ಇವತ್ತು ನಾವು ತಗೊಂಡಿದ್ದು, ಇವತ್ತು ಕೊಡ್ಬೇಕಿದ್ರು ನಮ್ಗೆ ತುಂಬಾನೇ ಸತಾಯಿಸ್ತಾರೆ. ನಿನ್ನೆನೂ ಕೇಳ್ದವಾಗ ಇದು ಮಂಕಿಲಿ ಇದ್ದ ಅಂತ ಹೇಳಿದ್ರೆ 5 ನಿಮಿಷ ಬಿಟ್ಟು ನಾನು ಇದು ಎಲ್ಲಿ ಪ್ರವತ್ ನಗರದಲ್ಲಿ ಆ ಸ್ಪಾಟ್ ಹೋದವಾಗ ಸರ್ PSI ಅಲ್ಲೇ ಇದ್ದಾರೆ. ನಾ ಕೇಳಿದ್ರೆ ಮುಗಿದೆ ನಿಮ್ ಡ್ಯೂಟಿ ಇಲ್ಲ, ನಾನು ಅಲ್ಲಿ ಹೋಗಂಗೆ ಇಲ್ಲಿ ಬಂದಿದ್ದೆ ಡ್ಯೂಟಿಗೆ ಅಂತ. ಬರೀ ಸುಳ್ಳು, ಪೊಲೀಸ್ ಸ್ಟೇಷನ್ ಸುಳ್ಳು. ಏನಾದ್ರು PSI ಅವ್ರು ಬರೀ ಸುಳ್ಳು ಹೇಳ್ತಾರೆ. ಇಲ್ಲ, ನಾವು ಕೊಟ್ಟದು ಲೇಟ್ ತಗೊಂಡಿದ್ದಾರೆ, ತಗೊಂಡಿಲ್ಲ ಅಂತ ಹೇಳಿದ್ರೆ ತುಂಬಾ ಲೇಟ್ ಆಗತ್ತೆ. ನಾವೇನು ಯಾವ್ದು ರೊಕ್ಕಗೋಸ್ಕರ ನಾವು ಮಾಡಿಲ್ಲ. CPI ಸಾಹೇಬ್ರು ನಾವಿಬ್ರು ಕುತ್ಕೊಂಡಿದ್ದವಾಗ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್, ಬಿಜೆಪಿ ಮುಖಂಡ ಮಂಜುನಾಥ್ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದೀಪಕ್ ನಾಯ್ಕ್ ಮಂಕಿ, ಉಮೇಶ್ ಮೇಸ್ತಾ ತುಳಸಿನಗರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ಅಲ್ಲಿ ಉಪಸ್ಥಿತರಿದ್ದ ಬಿಜೆಪಿ ಕಾರ್ಯಕರ್ತರು ಸ್ಥಳೀಯ ಪೊಲೀಸರಿಂದ ಆಗುತ್ತಿರುವ ತೊಂದರೆಯನ್ನು, ಹಿಂಸೆಯನ್ನು ಶಾಸಕರಿಗೆ ವಿವರಿಸಿದರು. ಈ ಕುರಿತು ಪತ್ರಿಕೆಯವರಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಸಿದ್ದರಾಮೇಶ ಅವರಲ್ಲಿ ಕೇಳಿದಾಗ, ಅಂತಹ ವರ್ತನೆಯನ್ನು ನಮ್ಮ ಸಿಬ್ಬಂದಿಗಳಾಗಲಿ ನಾವಾಗಲಿ ತೋರಿಲ್ಲ. ಸಂತ್ರಸ್ತೆ ದೂರು ನೀಡಲು ಬಂದಾಗ ಠಾಣೆಯ ಉಳಿದ ಕೆಲಸ ಕಾರ್ಯಗಳ ಒತ್ತಡದಿಂದ ದೂರು ಸ್ವೀಕರಿಸಲು ವಿಳಂಬವಾಗಿದೆ ಮತ್ತು ತುಂಬಾ ರಾತ್ರಿಯಾಗಿದೆ. ಆಕೆಯ ದೂರನ್ನು ಸ್ವೀಕರಿಸಿದ್ದೇವೆ ಎಂದು ತಿಳಿಸಿದ್ದಾರೆ.